ಇನ್ನು ಡಿ ಕೆ ಸುರೇಶ್ ಹೆಸರಲ್ಲಿ 9 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆದಕಿದಷ್ಟು ಕೂಡ ವಿಚಾರಗಳು ಹೊರಬರ್ತಾನೆ ಇವೆ. ಕೆದಕಿದಷ್ಟು ಕೂಡ ಐಶ್ವರ್ಯ ವಂಚನೆ ಪುರಾಣ. ಡಿ ಕೆ ಸುರೇಶ್ ಹೆಸರಲ್ಲಿ 9 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ನೀಡೋದಕ್ಕೆ ಹಿಂದೇಟು ಹಾಕ್ತಿದಾರ ನೊಂದವರು. ಹಣ ಡಬಲ್, ಹೆಚ್ಚಿನ ಲಾಭದ ಆಸೆ ತೋರಿಸಿ ಗಿರಿಗಾವಲು ಮಂಡ್ಯ ಸೇರಿದ ಹಾಗೆ ಹಲವೆಡೆ ಧೋಕಾ. ಐಶ್ವರ್ಯ ಗೌಡ ಮಾಡಿದಂತ ಅನ್ಯಾಯದ ಬಗ್ಗೆ ವಿವರಣೆ ಮಂಡ್ಯ ಎಸ್ಪಿ ಬಳಿ ಬಂದು ಹೇಳ್ಕೊಳ್ತಿದ್ದ ಹಾಗೇನೆ ನೊಂದವರು. ಸೂಕ್ತ ದಾಖಲೆ ಜೊತೆ ಬಂದು ದೂರು ನೀಡಲು ಎಸ್ಪಿ ಸಲಹೆ. ವಂಚನೆಗೊಳಗಾಗಿದ್ರೆ ಧೈರ್ಯವಾಗಿ ಬಂದು ದೂರು ಕೊಡಿ ಅಂತ ಹೇಳ್ತಿದ್ದಾರೆ. ಈ ಮೂಲಕ ಹೇಳುವುದೇನಂತಂದ್ರೆ, ತಮಗೆ ಅವ್ರು ಪರಿಚಯ ಇದ್ದಾರೆ ಇವ್ರು ಪರಿಚಯ ಇದ್ದಾರೆ ಅಂತ ಹೇಳಿ ಹೇಳ್ಕೊಂಡು ಹೆಚ್ಚಿನ ಲಾಭ ಕೊಡ್ತೀವಿ ಅಂತ ಹೇಳಿ ನಂಬಿಸಿ ಮೋಸ ಮಾಡುವಂತವ್ರು ಇರ್ತಾರೆ. ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕಂತೇಳಿ ನಾನು ಜನರಲ್ಲಿ ಕೇಳ್ಕೊಳ್ತೀನಿ. ಇಲ್ಲ, ಈಗಾಗಲೇ ಜನಕ್ಕೂ ಕೆಲವೊಬ್ರು ಬರ್ತಾ ಇದ್ದಾರೆ. ಯಾರಾದ್ರೂ ಅವ್ರಿಗೂ ಸಹಿತ ಮೋಸ ಆಗಿದ್ರೆ, ಏನಾದ್ರೂ ದುಡ್ಡನ್ನ ಕಳೆದುಕೊಂಡಿದ್ರೆ ಅಂತವ್ರು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಅನ್ನು ಕೊಡ್ಬೋದು. ಸಂಬಂಧಪಟ್ಟ ಠಾಣೆಗೆ ಹೋಗ್ಬೋದು ಅಥವಾ ಇಲ್ಲಿ SP ಕಚೇರಿಗೆ ಸಹಿತ ಬಂದು ಮಾಹಿತಿ ಕೊಟ್ಟಲ್ಲಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ. ಇನ್ನು ಐಶ್ವರ್ಯ ಕೇಸ್ನಲ್ಲಿ ಅನಿತಾ ನಿಖಿಲ್ ಹೆಸರು ಪ್ರಸ್ತಾಪ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ವಿಷಯವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಿತಾ ಕುಮಾರಸ್ವಾಮಿ ನಿಖಿಲ್ ಹೆಸರೇನು ಪ್ರಸ್ತಾಪ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಳ ವಿಷಯ ಇದೆ, ನಾನು ಮಾತಾಡ್ತೀನಿ, ಸಂಕ್ರಾಂತಿ ಆದ್ಮೇಲೆ ಓಪನ್ ಮಾಡ್ತೀನಿ ಎಲ್ಲ ಅಂತ. ಆಕೆ ಯಾವಾಗ ನಿಖಿಲ್ ಅನಿತಾನ ಭೇಟಿ ಆಗಿದ್ರು ಹೇಳಿ ಸ್ವಲ್ಪ. ಆಕೆ ಮುಖವನ್ನ ನಿಖಿಲ್ ಅನಿತಾ ಇಬ್ರು ಕೂಡ ನೋಡಿಯೇ ಇಲ್ಲ. ಸಂಕ್ರಾಂತಿ ಆದ್ಮೇಲೆ ಹಲವಾರು ವಿಚಾರಗಳನ್ನ ರಿವೀಲ್ ಮಾಡೋದಿದೆ. ಆಕೆ ಯಾರು, ಆಕೆ ಮುಖವನ್ನ ಅನಿತಾ ನಿಖಿಲ್ ಯಾವತ್ತೂ ನೋಡಿಲ್ಲ. 2016ರಲ್ಲಿ 50 ಲಕ್ಷ 100 ಗ್ರಾಮ್ ಚಿನ್ನ ತೋರಿಸ್ತಿದ್ದೀರಿ. 2016ರಲ್ಲಿ ಧೋಕಾ ಆಗಿದ್ರೆ 2018ರಲ್ಲಿ ನಾನೇ CM ಆಗಿದ್ದೆ, ಆಗ ಬಂದು ನನಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ? ಇದು ಕುಮಾರಸ್ವಾಮಿ ಅವರು ಮಾಡ್ತಿರುವಂತ ಪ್ರಶ್ನೆ. ಇದು 2016 ಪ್ರಕರಣ. ಈ ಕಂಪ್ಲೇಂಟ್ ಕೊಟ್ಟವ್ರೆ. ನಾನು 2018ರಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ, 2016ರಲ್ಲಿ ಇವ್ರು ಕೊಟ್ಟಿದ್ರೆ ಧೋಕಾ ಆಗಿದ್ರೆ ಬಂದು ನನ್ನ ಹತ್ರನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ. ಯಾಕೆ ಅವ್ರ ಪರಿಚಯ ಅಂತ ಈ ಟಿವಿಲಿ ಹೊಡಿತು ಯಾತಿ ಕೊಡಿಸ್ತಾ ಇದ್ದೀರಿ? ಇದು ಹಿಂದೆ ಯಾರಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರನ್ನ ಈ ಪ್ರಕರಣಗಳಲ್ಲಿ ಯಾಕೆ ತಂದಿದ್ದೀರಿ? ಇದೊಂದು ಸರ್ಕಾರ ಅಂತ ಕರಿತೀರಾ? ಇದು 2016 ಪ್ರಕರಣ. ಈ ಕಂಪ್ಲೇಂಟ್ ಕೊಟ್ಟವ್ರೆ. ನಾನು 2018ರಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ, 2016ರಲ್ಲಿ ಇವ್ರು ಕೊಟ್ಟಿದ್ರೆ ಧೋಕಾ ಆಗಿದ್ರೆ ಬಂದು ನನ್ನ ಹತ್ರನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ. ಯಾಕೆ ಅವ್ರ ಪರಿಚಯ ಅಂತ ಈ ಟಿವಿಲಿ ಹೊಡಿತು ಯಾತಿ ಕೊಡಿಸ್ತಾ ಇದ್ದೀರಿ? ಇದು ಹಿಂದೆ ಯಾರಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರನ್ನ ಈ ಪ್ರಕರಣಗಳಲ್ಲಿ ಯಾಕೆ ತಂದಿದ್ದೀರಿ? ಇದೊಂದು ಸರ್ಕಾರ.